ಹಲೋ ಸ್ಟೂಡೆಂಟ್ಸ್, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಇವತ್ತು ನಾನು ಲಾಸ್ಟ್ ವೀಕ್ ನಡೆದಂಥ ಕ್ವಿಜ್ಗೆ ಆನ್ಸರ್ಸನ್ನು ಕೊಡೋಕೆ ಹೊರಟಿದ್ದೀನಿ. ಅಡ್ವಾನ್ಸ್ ಫೈನಾನ್ಷಿಯಲ್ ಅಕೌಂಟಿಂಗ್, ಅದರಲ್ಲಿ ರಾಯಲ್ಟಿ ಅಕೌಂಟ್ಸ್ ಬಗ್ಗೆ ನಡೆದಂಥ ಕ್ವಿಜ್. 12 ಕ್ವೆಶನ್ಸ್ ಇದೆ. ಫಸ್ಟ್ ಕ್ವೆಶನ್: ವಾಟ್ ಆಲ್ ಆರ್ ಇನ್ಕ್ಲೂಡೆಡ್ ಇನ್ ಮೇಂಟೈನಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್ ಫಾರ್ ರಾಯಲ್ಟಿ? ಅನಾಲಿಸಿಸ್ ಟೇಬಲ್, ಜರ್ನಲ್ ಎಂಟ್ರೀಸ್, ಲೆಡ್ಜರ್ ಅಕೌಂಟ್ಸ್ ಎಲ್ಲದೂ ಇದೆ ಅಲ್ವಾ? ಈ ಮೂರನ್ನು ಮಾಡ್ತೀರಾ ನೀವು. ಅನಾಲಿಸಿಸ್ ಟೇಬಲ್ ಪ್ರಿಪೇರ್ ಮಾಡಬೇಕಾಗುತ್ತೆ, ಶಾರ್ಟ್ ವರ್ಕಿಂಗ್ಸ್ ಮತ್ತೆ ಸರ್ಪ್ಲಸ್ ಬಗ್ಗೆ ತಿಳ್ಕೊಳ್ಳೋಕೆ, ಮತ್ತೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕಾಗುತ್ತೆ ಇನ್ ದ ಬುಕ್ಸ್ ಆಫ್ ಲೆಸಿ, ಇನ್ ದ ಬುಕ್ಸ್ ಆಫ್ ಲೆಸರ್, ಲೆಡ್ಜರ್ ಅಕೌಂಟ್ಸ್ ಇರುತ್ತೆ. ಆಲ್ ಆಫ್ ದ ಅಬೌವ್. ವಾಟ್ ಡು ಯು ಮೀನ್ ಬೈ ರಾಯಲ್ಟಿ? ಇದು ಲಾಸ್ಟ್ ಕ್ವಿಜ್ ಅಲ್ಲೂ ಕೇಳಿದ್ದೆ. ಇದು ಖಂಡಿತ ಟ್ಯಾಕ್ಸ್ ಅಲ್ಲ. ಇಟ್ ಇಸ್ ಅ ಕಾಂಪನ್ಸೇಷನ್ ಗಿವನ್ ಫಾರ್ ಯೂಸಿಂಗ್ ಎ ಸ್ಪೆಷಲ್ ಅಸೆಟ್ ಆರ್ ಪ್ರಾಪರ್ಟಿ. ಏನೋ ಒಂದು ಅಸೆಟ್ ಇರುತ್ತೆ ನಿಮ್ಮ ಹತ್ರ, ಒಂದು ಪೇಟೆಂಟ್ ಇರುತ್ತೆ, ಅಥವಾ ಒಂದೇನೋ ಒಂದು ಆರ್ಟಿಕಲ್ ಇರುತ್ತೆ. ಅದನ್ನ ಯೂಸ್ ಮಾಡೋದಕ್ಕೆ ನಿಮಗೆ ಮಾತ್ರ ಅಧಿಕಾರ ಇರುತ್ತೆ. ಆದ್ರೆ ನೀವು ರಾಯಲ್ಟಿ ಮೇಲೆ ಅದನ್ನ ಇನ್ನೊಬ್ಬರಿಗೆ ಕೊಡ್ಬೋದು, ಒಂಥರ ಬಾಡಿಗೆ ಕೊಟ್ಟಾಗ. ಫಾರ್ ದ ಯೂಸ್ ಆಫ್ ಪ್ರಾಪರ್ಟಿ. ಲೈಫ್ ಟೈಮ್ ರಿಕೂಪ್ಮೆಂಟ್ ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ನೆವರ್ ಬಿಕಮ್ ಇರ್ರಿಕವರ್ಡ್ ವೆನ್ ದೇರ್ ಈಸ್ ಸಫಿಷಿಯಂಟ್ ಸರ್ಪ್ಲಸ್ ಅಂಟಿಲ್ ದ ಎಂಡ್ ಆಫ್ ದ ಲೀಸ್. ಇದು ಕರೆಕ್ಟಾ? ಇದು ಲೈಫ್ ಟೈಮ್ ರಿಕೂಪ್ಮೆಂಟ್. ಯಾವುದೇ ವರ್ಷ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದ್ರೆ ಅದಾದ್ಮೇಲೆ ಬರುವಂತ ವರ್ಷಗಳಲ್ಲಿ ಯಾವಾಗ್ಲಾದ್ರೂ ರಿಕವರ್ ಮಾಡ್ಬೋದು ಸರ್ಪ್ಲಸ್ ಇಂದ. ಸೊ ಸಫಿಷಿಯಂಟ್ ಆಗಿ ಸರ್ಪ್ಲಸ್ ಏನಾದ್ರೂ ಕ್ರಿಯೇಟ್ ಆಗ್ತಾನೆ ಇದ್ರೆ ಖಂಡಿತ ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ಯಾವುದು ರಿಕವರ್ ಆಗ್ದಲೇ ಉಳಿಯಲ್ಲ, ಎಲ್ಲಾದ್ರೂ ರಿಕವರ್ ಆಗೇ ಆಗುತ್ತೆ ಇಫ್ ದೇರ್ ಈಸ್ ಸರ್ಪ್ಲಸ್. ಸೊ ಅದರಿಂದ ಇದು ಕರೆಕ್ಟ್. ರಿಕವರ್ ಆಗದೆ ಉಳಿಯೋದಿಲ್ಲ ಇಫ್ ದೇರ್ ಈಸ್ ಸಫಿಷಿಯಂಟ್ ಸರ್ಪ್ಲಸ್. Actual royalty paid to the lessor can be broken up into actual royalty. Royalty paid to the lessor or landlord. Royalty paid to the lessor. ರಾಯಲ್ಟಿ ಅರ್ನ್ಡ್ ಅಂದ್ರೆ ಔಟ್ಪುಟ್ ಮೇಲೆ ಅಥವಾ ಸೇಲ್ಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದನ್ನ ರಾಯಲ್ಟಿ ಅರ್ನ್ಡ್ ಅಂತ ಹೇಳ್ತೀವಿ. ಪ್ಲಸ್ ಶಾರ್ಟ್ ವರ್ಕಿಂಗ್ ಹಿಂಗೂ ಆಗುತ್ತೆ. ರಾಯಲ್ಟಿ ಅರ್ನ್ಡ್ ಮೈನಸ್ ಶಾರ್ಟ್ ವರ್ಕಿಂಗ್ ರಿಕವರ್ಡ್. ಇದು ಯಾವಾಗ ಅಂದ್ರೆ ಸರ್ಪ್ಲಸ್ ಕ್ರಿಯೇಟ್ ಆಗಿರುತ್ತೆ, ಆಗ ಶಾರ್ಟ್ ವರ್ಕಿಂಗ್ ಏನಾದರೂ ರಿಕವರ್ ಆದ್ರೆ ಸೊ ಈ ರೀತಿ ಬ್ರೇಕಪ್ ಮಾಡ್ತೀವಿ. ಇನ್ನೊಂದು ಮಿನಿಮಮ್ ರೆಂಟ್ ಪ್ಲಸ್ ಸರ್ಪ್ಲಸ್, ಹಿಂಗೂ ಆಗುತ್ತೆ. ಸರ್ಪ್ಲಸ್ ಏನಾದರೂ ರಿಕವರಿಗೆ ಯೂಸ್ ಮಾಡದೇ ಇದ್ರೆ ಹೀಗೆ ಬರುತ್ತೆ, ಮಿನಿಮಮ್ ರೆಂಟ್ ಪ್ಲಸ್ ಸರ್ಪ್ಲಸ್. ರಿಕವರ್ ಆದ್ರೆ ಇದು ಬರುತ್ತೆ, ಮೈನಸ್ ಶಾರ್ಟ್ ವರ್ಕಿಂಗ್ ರಿಕವರ್. ಮೂರರಲ್ಲಿ ಯಾವ್ದಾದ್ರೂ ಬರ್ಬೋದು, ಮೂರು ಬರಲ್ಲ, ಯಾವ್ದಾದ್ರು ಎನಿ ಒನ್ ಆಫ್ ದ ಅಬೌವ್. ಫಿಫ್ತ್, ಶಾರ್ಟ್ ವರ್ಕಿಂಗ್ಸ್ ಕ್ಯಾನ್ ಬಿ ರಿಕವರ್ಡ್ ಟಿಲ್ ದ ಎಂಡ್ ಆಫ್ ದ ಲೀಸ್. ಟಿಲ್ ದ ಎಂಡ್ ಆಫ್ ದ ಲೀಸ್, ಇದು ಖಂಡಿತ ಲೈಫ್ ಟೈಮ್ ರಿಕೂಪ್ಮೆಂಟ್ ಮೆಥಡ್. ಶಾರ್ಟ್ ವರ್ಕಿಂಗ್ಸ್ ಕ್ಯಾನ್ ಬಿ ರಿಕವರ್ಡ್ ಇನ್ ದ ಸಬ್ಸಿಕ್ವೆಂಟ್ 2 years. ಇದನ್ನ ಫ್ಲೋಟಿಂಗ್ ರಿಕೂಪ್ಮೆಂಟ್ ಅಂತೀವಿ. ಯಾವುದೇ ವರ್ಷ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದ್ರೆ ಅದನ್ನ ರಿಕವರ್ ಮಾಡೋದಕ್ಕೆ ನೆಕ್ಸ್ಟ್ 2 years ಚಾನ್ಸ್ ಇರುತ್ತೆ. 2 years ಆದ್ಮೇಲೆ ಅದು ಇರ್ರಿಕವರ್ ಅಂತ ಟ್ರೀಟ್ ಮಾಡಬೇಕಾಗುತ್ತೆ. ವಾಟ್ ಈಸ್ ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಓವರ್ ಆಕ್ಚುಯಲ್ ರಾಯಲ್ಟಿ ಕಾಲ್ಡ್? ಎಕ್ಸೆಸ್ ಆಫ್ ಮಿನಿಮಮ್ ರೆಂಟ್ ಅಂದ್ರೆ ಮಿನಿಮಮ್ ರೆಂಟ್ ಮೈನಸ್ ಆಕ್ಚುಯಲ್ ರಾಯಲ್ಟಿ, ಶಾರ್ಟ್ ವರ್ಕಿಂಗ್ ಅಂತ ಕರೀತಾರೆ. ಯಾವಾಗ ರಾಯಲ್ಟಿ ಅರ್ನ್ಡ್ ಕಡಿಮೆ ಇರುತ್ತೋ, ಮಿನಿಮಮ್ ರೆಂಟೇ ಜಾಸ್ತಿ ಇರುತ್ತೋ, ಅದನ್ನ ಆ ಡಿಫರೆನ್ಸ್ ಅನ್ನ ಶಾರ್ಟ್ ವರ್ಕಿಂಗ್ ಅಂತೀವಿ. ವಾಟ್ ಈಸ್ ದ ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಇನ್ ದ ಕಮಿಂಗ್ ಇಯರ್ಸ್ ಕಾಲ್ಡ್? ರಿಕವರಿ ಆಫ್ ಶಾರ್ಟ್ ವರ್ಕಿಂಗ್ಸ್ ಇನ್ ದ ಕಮಿಂಗ್ ಇಯರ್ಸ್.
ಅದನ್ನ ರೀಕೂಪ್ಮೆಂಟ್ ಅಂತೀವಿ. ರಿಕವರಿ ಅಂತ ಹೇಳೋದಿಲ್ಲ, ಟೇಕ್ ಅವೇ ಅಂತ ಹೇಳೋದಿಲ್ಲ. ಅಂಡರ್ ಅ ರಾಯಲ್ಟಿ ಕಾಂಟ್ರಾಕ್ಟ್, a lessee pays a minimum rent of 20,000 rupees per annum. Due to a strike, production halted for 3 months. If minimum rent is to be reduced proportionately, how much is MR in that particular year? So 3 months strike ಇದೆ. ಸೊ 3 months ರೆಡ್ಯೂಸ್ ಮಾಡ್ಬೇಕು ನಾವು. ಸೊ ಯೂಶಲಿ ಇರೋದೆಷ್ಟು 20,000 per annum ಮಿನಿಮಮ್ ರೆಂಟ್ ಇರೋದು. ಸೊ ಈಗ ನೀವು 3 months ರೆಡ್ಯೂಸ್ ಮಾಡಬೇಕು. ಸೊ 1 monthಗೆ ಎಷ್ಟಾಗುತ್ತೆ? 20,000 ಡಿವೈಡೆಡ್ ಬೈ 12. 20,000 ಡಿವೈಡೆಡ್ ಬೈ 12 ಎಷ್ಟಾಗುತ್ತೆ? ಯಾವುದು ಕಾಲ್ ಬಂದಿತ್ತು? $1,666.67 ಆಗುತ್ತೆ ಒಂದು ತಿಂಗಳಿಗೆ. ಅಥವಾ ಇಲ್ಲಿ ಡೆಸಿಮಲ್ ಬರ್ತಾ ಇದೆ, ಸೊ ಅದ್ರ ಬದಲು ಹೀಗೆ ಮಾಡೋಣ, 20,000 ಇಂಟು 3 ಡಿವೈಡೆಡ್ ಬೈ 12. ಆ ಥರ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಸೊ 3 monthsಗೆ ಎಷ್ಟಾಗುತ್ತೆ ಅಂತ 20,000 ಮಲ್ಟಿಪ್ಲೈಡ್ ಬೈ 3/12. ಸೊ 5,000 ಬರುತ್ತೆ. ಸೊ 3 monthsಗೆ 5,000. ಸೊ 5,000 ಮೈನಸ್ ಮಾಡಿ 3 months. 15,000 ಇಸ್ ದ ಆನ್ಸರ್. 15,000. ಸೊ ಪ್ರಪೋರ್ಷನೇಟ್ ಆಗಿ ರೆಡ್ಯೂಸ್ ಮಾಡಬೇಕು. ಸೊ 3 months ಮೈನಸ್ ಮಾಡಿದ್ರೆ 15,000 ಬರುತ್ತೆ. ಆ ವರ್ಷ ಮಾತ್ರ, ಆ ವರ್ಷ 15,000 ಮಿನಿಮಮ್ ರೆಂಟ್. ಶಾರ್ಟ್ ವರ್ಕಿಂಗ್ಸ್ ಇರ್ರಿಕವರ್ಡ್ ಇಸ್ ಎ ಲಾಸ್ ಟು ಯಾರಿಗೆ? ಲೆಸ್ಸರ್ಗ, ಲೆಸ್ಸಿಗ? ಲಾಸ್ ಟು ದ ಲೆಸ್ಸಿ. Minimum rent account will have entries whenever short workings occur. ಹೌದು, ಕರೆಕ್ಟ್. ಯಾವಾಗ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆಗುತ್ತೋ ಆಗ ಮಿನಿಮಮ್ ರೆಂಟ್ ಅಕೌಂಟ್ ಅಲ್ಲಿ ಎಂಟ್ರೀಸ್ ಇರುತ್ತೆ. ಅದರ್ವೈಸ್ ನಾವು ರಾಯಲ್ಟಿ ಅಂತಾನೆ ಎಂಟರ್ ಮಾಡ್ತೀವಿ, ಮಿನಿಮಮ್ ರೆಂಟ್ ಅಂತ ಮಾಡೋದಿಲ್ಲ. ವಾಟ್ ಈಸ್ ದ ಪರ್ಪಸ್ ಆಫ್ ಅನಾಲಿಸಿಸ್ ಟೇಬಲ್? To know short workings, to recoup short workings as per the given method, to ensure minimum rent is paid, all of this. ಮೂರು ಉದ್ದೇಶ ಇದೆ. ಫೀಡ್ಬ್ಯಾಕ್ ಕೇಳಿದ್ದೆ, ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದೀರಾ ಪಾಸಿಟಿವ್ ಆಗಿ. ಥ್ಯಾಂಕ್ ಯು ಆಲ್. ಹೀಗೆ ಕ್ವಿಜ್ ಅನ್ನ ಅಟೆಂಡ್ ಮಾಡ್ತಾ ಇರಿ. ಖಂಡಿತ ಪ್ರತಿಯೊಂದು ಕ್ವಿಜ್ ಅಲ್ಲಿ ಟಾಪ್ ಸ್ಕೋರರ್ ಯಾರು ಇರ್ತಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.